ಸಮಸ್ಯೆ ಮುಗಿಸ್ಕೊಂಡು ಬಂದರೆ ಇನ್ನೊಂದಾ? ಅಯ್ಯೋ, ನಾನು ಡಾಕ್ಟರ್ ಆಗಿದ್ರು ಸಮಾಜ ಸೇವೆನ ಜಾಸ್ತಿ ಮಾಡ್ತಿದ್ದೀನಿ. ಆದರೆ ಇದನ್ನ ಹೆಂಗಪ್ಪ ಮೇಂಟೈನ್ ಮಾಡೋಣ? ಪಾರು, ಈಗ ನಿನ್ನ ಗಂಡ ಉಗ್ರ ನರಸಿಂಹ ಆಗ್ತಾನೋ ಏನೋ? ಅದೇ ಗೊತ್ತಾಗ್ತಿಲ್ಲ ಅಂಕಲ್. ರಶ್ಮಿ, ನಿಮ್ಮಣ್ಣ ಬಂದ. ಅದು ರಶ್ಮಿ ಬಂದ್ಲು, ಬಿಕ್ಲಿಸಕ್ಕೆ ಶುರು ಮಾಡಿದ್ಲು. ನೀರು ಕೊಡೋಣ ಅಂದೆ, ಹಂಗೆ ಮಲಗ್ಬಿಟ್ಲು. ರಶ್ಮಿ ಎದಳ್ವಾ? ಬೇಡ, ಮಗಿ ಮಲಗವಳೆ, ಎಪ್ಸತ್ ಬೇಡ, ಮಲಕಾಳೆ. ಶಾರದಕ್ಕ, ನನ್ನ ಸೊಸೆ ಇಲ್ಲಿದ್ದಾಳ? ಎಷ್ಟು ದಿನ ಆಗಿತ್ತೋ ಏನೋ ಪಾಪ. ಈ ಮಗಿ ಮಲಗ್ದೇನೆ, ಮಲ್ಕಳಿ. ಏನ್ರಿ ನೀವು? ನೀವ್ ಯಾಕ್ರಿ ನನ್ನ ನಿಮ್ಮಟ್ಟಲ್ಲಿ ಮಲಗಿಸ್ಕೊಂಡಿದ್ದೀರಾ? ನೋಡ್ದವ್ರು ಏನ್ ಅನ್ಕೊಳಲ್ಲ. ನೋಡ್ದವ್ರು ಯಾಕ್ರಿ? ನಮ್ಮಣ್ಣ ಏನ್ ಅನ್ಕೊಳಲ್ಲ. ನನ್ ಮುದ್ದಾದ ತಂಗಿ ನನ್ ಕಣ್ಣಿಗೆ ಮಣ್ಣೆರ್ಚಿ ಆ ಅಮ್ಮನ ಜೊತೆ ಸೇರ್ಕೊಂಡು ನನ್ನ ಎದುರಿಗೆ ಏನು ಇಲ್ದೆ ನೋಡ್ತಾರ, ನಾಟಕ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಳಲ್ವೇನ್ರಿ? ಹೋಗ್ರಿ, ಥೂ ಛೀ. ಅಂಕಲ್, ಇವಳು ಯಾವ ನಾಟಕದ ಕಂಪ್ನಿ ಇಷ್ಟೊಂದು ಡ್ರಾಮಾ ಮಾಡೋದು ಕಲ್ತಿದ್ದಾಳೆ? ಹೇಳಿದ್ ಕೇಳಿಸಿಲ್ವಾ ನಿಮ್ಗೆ? ಹೇಳ್ರಿ ಮೇಲೆ. ಎಷ್ಟು ಒಳ್ಳೆ ನಿದ್ದೆ ಬಂದಿತ್ತು, ಇಲ್ಲಿ ಮಲ್ಕೊಂಡು ಎಲ್ಲ ಹಾಳಾಗೋಯ್ತು. ಥೂ 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 ಥೂ, ಛೇ 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 ಛೇ. ಓ ಮೈ ಗಾಡ್ ಜಿಲಾ. ಬೇಡ ಕಣವ. ಅಣ್ಣ, ನೀನ್ ಯಾವಾಗ ಬಂದ್ಯಣ್ಣ? ನಂಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು, ಅದಕ್ಕೆ ಗೊತ್ತಾಗ್ಲೇ ಇಲ್ಲ. ನಿದ್ದೆ ಮಾಡಿ ಸಾನೆ ದಿನ ಆಯ್ತಂತಲ್ಲ. ನಾನಿನ್ ಬಗ್ಗೆ ಯಾವ ತೆಪ್ಪು ತಿಳ್ಕೊಳಕ್ಕಿಲ್ಲ.